ಸಮಿಟ್ ಕಾರ್ಯಕ್ರಮ ಮುಂದುವರಿಯುತ್ತೆ. ಮೈಸೂರು ಲೋಕಾಯುಕ್ತದಲ್ಲಿ ಸಿಎಂ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಮೂಡ ಹಗರಣ ಸಂಬಂಧ ಸಿಎಂ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಲೋಕ ಎಡಿಜಿಪಿ ಮನೀಶ್ ಖರ್ಬೀಕರ್ ಆದೇಶ ಮೇರೆಗೆ ಎಫ್ಐಆರ್ ದಾಖಲಾಗಿದೆ. ಸಿಎಂ ಮೈಸೂರಿನಲ್ಲಿ ಇರುವಾಗಲೇ ಲೋಕಾಯುಕ್ತ ಎಫ್ಐಆರ್ ದಾಖಲಾಗಿದೆ. ಕೊನೆಗೂ ಕೂಡ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಲೋಕ ಎಡಿಜಿಪಿ ಮನೀಶ್ ಖರ್ಬೀಕರ್ ಆದೇಶದ ಮೇರೆಗೆ ಎಫ್ಐಆರ್ ದಾಖಲಾಗಿದೆ. ಮೂಡ ಹಗರಣ ಸಿದ್ದರಾಮಯ್ಯಗೆ ಉರುಳಾಗಿತ್ತು. ನೋಡಿ, ಎಫ್ಐಆರ್ ದಾಖಲಾಗಲಿ ಬಿಡ್ಲಿ, ನಾನು ರಾಜೀನಾಮೆ ಕೊಡಲ್ಲ ಅಂತಿದ್ದಾರೆ. ನೋಡಿ, ಫೈನಲಿ ಮೂಡ ಹಗರಣ 45 ವರ್ಷದಲ್ಲಿ ಯಾವುದೇ ರಾಜಕೀಯ ಕಪ್ಪು ಚುಕ್ಕೆ ಇಲ್ಲ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ರು ಸಿಎಂ ಸಿದ್ದರಾಮಯ್ಯ. ಈ ಕ್ಷಣ ಮೂಡ ಹಗರಣದ ವಿಚಾರವಾಗಿ ಎಫ್ಐಆರ್ ದಾಖಲಾಗಿದೆ. ಅವರು ಮೈಸೂರಿನಲ್ಲಿ ಇರುವಾಗಲೇ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಮೈಸೂರಿನಲ್ಲಿ ಒಂದು ಕಡೆ ಶಕ್ತಿ ಪ್ರದರ್ಶನ, ಅಭಿಮಾನಿಗಳೆಲ್ಲರೂ ಕೂಡ ಸಿಎಂ ಸಿದ್ದರಾಮಯ್ಯರನ್ನ ಹೊಗಳಿ ನೀವು ತಪ್ಪು ಮಾಡಿಲ್ಲ ಅಂತೇಳಿ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ರೆ, ಒಂದು ಕಡೆ ಶಕ್ತಿ ಪ್ರದರ್ಶನ, ಹಲವಾರು ಕಾರ್ಯಕ್ರಮಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಗಿಯಾಗಿದ್ರೆ, ಈ ಕಡೆ ವಿಪಕ್ಷಗಳು ಕೂಡ ಪ್ರತಿಭಟನೆ ಮಾಡ್ತಿದ್ದಾವೆ, ರಾಜೀನಾಮೆ ಕೊಡಿ ಅಂತ. ಲೋಕಾಯುಕ್ತದಿಂದ ಮೂಡ ತನಿಖೆ ಹೇಗಿರುತ್ತೆ ನೋಡಿ, ಇದೇ ಕುತೂಹಲ ಈಗ. A1 ಸಿಎಂ ಸಿದ್ದರಾಮಯ್ಯ, ಸಿಎಂ ಪತ್ನಿ ಪಾರ್ವತಿ A2 ನೋಡಿ, ಸಿಎಂ ಭಾಮೈದ A3 ಮಲ್ಲಿಕಾರ್ಜುನ ಸ್ವಾಮಿ, ಭೂಮಾಲೀಕ ಎನ್ನಲಾದ ದೇವರಾಜು A4, A1 A2 A3 A5 ಇನ್ನುಳಿದವರು ಅಧಿಕಾರಿ ವರ್ಗ ಆಗಲಿದ್ದಾರೆ. ಒಂದಷ್ಟು ಜನ ಅಲ್ಲಿ ಅಮಾನತು ಆಗಿದ್ದಾರೆ. A1 ಸಿಎಂ ಸಿದ್ದರಾಮಯ್ಯ, A2 ಪತ್ನಿ ಪಾರ್ವತಿ, A3 ಸಿಎಂ ಭಾಮೈದ ಮಲ್ಲಿಕಾರ್ಜುನ ಸ್ವಾಮಿ, A4 ದೇವರಾಜು. ಗಮನಿಸ್ತಾ ಇದ್ದೀರಿ, ನಿಮಗೆ ಇಲ್ಲಿ A1 ಯಾರು, A2 ಯಾರು, A3 ಯಾರು, A4 ಯಾರು ಮತ್ತು A5. ಇಲ್ಲಿ A1 ಸಿಎಂ ಸಿದ್ದರಾಮಯ್ಯರೇ ಬರ್ತಾರೆ. ಅವರ ಅಧಿಕಾರ ಮತ್ತು ಪವರ್ ಅದನ್ನು ದುರ್ಬಳಕೆ ಮಾಡಿಕೊಂಡು ಪರೋಕ್ಷವಾಗಿ ಭಾಗಿಯಾಗಿದ್ದಾರೆ, ಸಹಾಯ ಮಾಡಿದ್ದಾರೆ 14 ಸೈಟ್ಗಳನ್ನು ತೆಗೆದುಕೊಳ್ಳುವಲ್ಲಿ ಅನ್ನುವಂಥದ್ದು A1 ಸಿದ್ದರಾಮಯ್ಯ. A2 ಪಾರ್ವತಿ ಅವರ ಹೆಸರಿನಲ್ಲಿ ಖರೀದಿ ಮಾಡಿರುವಂಥದ್ದು. A3 ಸಿಎಂ ಭಾಮೈದ ಮಲ್ಲಿಕಾರ್ಜುನ ಸ್ವಾಮಿ. ಪರಿಹಾರ ಕೊಟ್ಟಾಗಿದೆ ನಿವೇಶನಗಳಿಗೆ, ಆದರೂ ಕೂಡ ಅದನ್ನು ಖರೀದಿ ಮಾಡಿರೋದು A4 ದೇವರಾಜು. A5 ಅದಕ್ಕೆ ಸಹಾಯ ಮಾಡಿದಂತಹ ಅಧಿಕಾರಿಗಳು. ಎಫ್ಐಆರ್ ದಾಖಲಾಯಿತು. ಮುಂದೆ ತನಿಖೆಯ ಪ್ರೋಸೆಸ್ ಹೇಗಿರುತ್ತೆ ಇದೇ ಇವಾಗ ಕುತೂಹಲ. ಜೊತೆಗೆ ಎಫ್ಐಆರ್ ಆದ ಬಳಿಕ ಸಿಎಂ ಸಿದ್ದರಾಮಯ್ಯ ಏನು ಮಾಡ್ತಾರೆ? ಈಗ ಅವರು ಆಲ್ರೆಡಿ ಹೇಳಿದ್ದಾರೆ, ತನಿಖೆಗೆ ನಾನು ಸಹಕಾರ ಕೊಡ್ತೀನಿ ಅಂತ ಹೇಳಿದ್ದಾರೆ. ರಾಜೀನಾಮೆ ಕೊಡುವಂಥ ಪ್ರಶ್ನೆ ಇಲ್ಲ. ಒಂದು ಕಡೆ ವಿಪಕ್ಷಗಳು ರಾಜೀನಾಮೆ ಕೊಡಲಿ ಅನ್ನುವಂಥದ್ದು ಹೇಳ್ತಾ ಇದ್ರೆ, ಮತ್ತೊಂದು ಕಡೆ ರಾಜೀನಾಮೆ ಕೊಡೋ ಪ್ರಯತ್ನ ಇಲ್ಲ, ನೈತಿಕತೆಯನ್ನು ಹೊತ್ತು ರಾಜೀನಾಮೆಯನ್ನು ಕೊಡಬೇಕು ಅಂತ ಒಂದು ಕಡೆ ವಿಪಕ್ಷ ಪ್ರತಿಭಟನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನೋದ್. ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವಿನೋದ್, ಎಫ್ಐಆರ್ ಆಯಿತು, ಸಿದ್ದರಾಮಯ್ಯ ರಿಯಾಕ್ಷನ್ ಏನು, ಜೊತೆಗೆ ತನಿಖೆಯ ಪ್ರಕ್ರಿಯೆ ಹೇಗಿರುತ್ತೆ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ದಿವಿತ್, ಈಗಷ್ಟೇ ಎಫ್ಐಆರ್ ಸಂಪೂರ್ಣವಾಗಿ ಮುಕ್ತ ಆಗಿರುವಂಥ ಈಗಾಗಲೇ ಸಿದ್ದರಾಮಯ್ಯನವರ ವಿರುದ್ಧ ಮೈಸೂರಲ್ಲಿ ಲೋಕಾಯುಕ್ತ ಕಚೇರಿಯಲ್ಲಿ ದಾಖಲಾಗಿರುವಂಥದ್ದು. ಪ್ರಾಯಶಃ ಆದರೆ ನಿಜಕ್ಕೂ ಕೂಡ ಸಿಎಂ ಅವರು ಮೈಸೂರಲ್ಲಿದ್ದಾರೆ. ಇಂತಹ ಸಂದರ್ಭದಲ್ಲೇ ಇವತ್ತು ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿರುವಂಥದ್ದು. ನಿಜಕ್ಕೂ ಕೂಡ ಅಂದರೆ ಈಗ ಎಫ್ಐಆರ್ ಸಂಖ್ಯೆ ಎಲ್ಲ ಹೇಳೋದಾದರೆ 11/2024 A1 ಆರೋಪಿಯಾಗಿ ಸಿದ್ದರಾಮಯ್ಯ ಇದ್ದಾರೆ, A2 ಆರೋಪಿಯಾಗಿ ಅವರ ಪತ್ನಿ ಪಾರ್ವತಿ ಅವರು, A3 ಆರೋಪಿಯಾಗಿ ಅವರ ಏನು ಈಗ ಭೂಮಿಯನ್ನು ಕೊಟ್ಟಂತಹ ದೇವರಾಜ್ ಅವರು ಇದ್ದಾರೆ, A4 ಅವರ ಭಾಮೈದ ಬರ್ತಾರೆ. ಸೊ ಹೀಗಾಗಿ ಒಂದಷ್ಟು ಸೆಕ್ಷನ್ ಅಂದರೆ CRPC ಸೆಕ್ಷನ್ ಅಡಿಯಲ್ಲೇ ಈಗ ಎಫ್ಐಆರ್ ದಾಖಲಾಗಿರುವಂಥದ್ದು. ಒಂದಷ್ಟು ಬೆಳಗ್ಗೆಯಿಂದಲೂ ಕೂಡ ಕನ್ಫ್ಯೂಷನ್ ಇದ್ದಿದ್ದು, ಯಾವ ಆದರೆ CRPC ಅಡಿಯಲ್ಲಿ ಎಫ್ಐಆರ್ ದಾಖಲು ಮಾಡಬೇಕಾ ಅಥವಾ ನೂತನವಾಗಿ ಬಂದಿರುವಂತಹ BNS ಕಾಯ್ದೆ ಅಡಿಯಲ್ಲಿ ಎಫ್ಐಆರ್ ದಾಖಲು ಮಾಡಬೇಕು ಅನ್ನುವಂತಹ ಒಂದಷ್ಟು. ಓಕೆ, ನಾನು ನಿಮ್ಮನ್ನು ಮಾತನಾಡಿಸ್ತೀನಿ ವಿನೋದ್. ಸಿದ್ದರಾಮಯ್ಯ ವಿರುದ್ಧ ಯಾವೆಲ್ಲ ಸೆಕ್ಷನ್ ಅಡಿ ಎಫ್ಐಆರ್ ಆಗಿದೆ ಗೊತ್ತಾ? ಈಗ ನೋಡ್ತಾ ಹೋಗೋಣ. IPC ಸೆಕ್ಷನ್ 120B ಕ್ರಿಮಿನಲ್ ಕಾನ್ಸ್ಪಿರಸಿ, ಕ್ರಿಮಿನಲ್ ಪಿತೂರಿ, ಒಳಸಂಚು. IPC ಸೆಕ್ಷನ್ 166 ಸರ್ಕಾರಿ ಸೇವಕನಿಂದ ಕಾನೂನು ಉಲ್ಲಂಘನೆ.
IPC ಸೆಕ್ಷನ್ 403 ಅಪ್ರಾಮಾಣಿಕವಾಗಿ ಆಸ್ತಿಯ ದುರ್ಬಳಕೆ ಮಾಡಿಕೊಂಡಿರೋದು. IPC 406 ಅಪರಾಧಿಕ ನಂಬಿಕೆ ದ್ರೋಹಕ್ಕೆ. IPC 420 ವಂಚನೆ ಮೋಸದಿಂದ ಲಾಭ ಪಡೆಯೋದು. IPC 426 ಕಿಡಿಗೇಡಿತನಕ್ಕೆ ಶಿಕ್ಷೆ 3 ತಿಂಗಳ ಶಿಕ್ಷೆ ದಂಡ. IPC 465 ಫೋರ್ಜರಿ ಮಾಡಿರೋದು. ನೋಡಿ ಬಹಳ ಪ್ರಮುಖವಾದದ್ದು 468 ಫೋರ್ಜರಿ ಮಾಡಿದ್ದಕ್ಕೆ ಶಿಕ್ಷೆ ಇದೆ. IPC 640 ವ್ಯಕ್ತಿಯೊಬ್ಬನನ್ನ ಬಳಸಿಕೊಂಡಿರೋದು ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನೋದ್ ಅಷ್ಟೊಂದು IPC ಸೆಕ್ಷನ್ಗಳನ್ನು ಹಾಕಿಬಿಟ್ಟಿದ್ದಾರೆ. ಸೊ ವಾಟ್ ನೆಕ್ಸ್ಟ್, ಹೇಗಿರುತ್ತೆ ತನಿಖೆ, ಜೊತೆಗೆ ಸಿದ್ದರಾಮಯ್ಯ ಯಾವ ರೀತಿ ಇರುತ್ತೆ ರಿಯಾಕ್ಷನ್, ಇದಕ್ಕೆಲ್ಲ ಏನು ಕತೆ, ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ದಿವ್ಯತ್, ಈಗಾಗಲೇ ಜನಪ್ರತಿನಿಧಿ ನ್ಯಾಯಾಲಯ ಕೊಟ್ಟಂತಹ ಸೂಚನೆಯ ಮೇಲೆಗೆ ಯಾವೆಲ್ಲ ಸೆಕ್ಷನ್ಗಳು ಹಾಕಬೇಕು ಅಂತೇಳಿ ಒಂದಷ್ಟು ಸೂಚನೆ ಕೊಟ್ಟಿದ್ರು. ಅದೇ ಆಧಾರದ ಮೇಲೆ ಈಗಾಗಲೇ ಲೋಕಾಯುಕ್ತ SP ಅವರು ಕೂಡ ಸೆಕ್ಷನ್ ಅಡಿಯಲ್ಲಿ ಈಗ FIR ದಾಖಲು ಮಾಡಿರುವಂಥದ್ದು. ಭಾಳ ಪ್ರಮುಖವಾಗಿ 9 IPC ಸೆಕ್ಷನ್ಗಳ ಅಡಿಯಲ್ಲಿ ಈಗಾಗಲೇ ದೂರು FIR ಕೂಡ ದಾಖಲಾಗಿರುವಂಥದ್ದು. ಭಾಳ ಪ್ರಮುಖವಾಗಿ ಕ್ರಿಮಿನಲ್ ಪಿತೂರಿ 120B, IPC ಸೆಕ್ಷನ್ 166 ಸರ್ಕಾರಿ ಸೇವಕರಿಂದ ಕಾನೂನು ಉಲ್ಲಂಘನೆ, 403 ಅಪ್ರಾಮಾಣಿಕವಾಗಿ ಆಸ್ತಿಯ ದುರ್ಬಳಕೆ ಸೇರಿದಂತೆ ಸುಮಾರು 9 ಸೆಕ್ಷನ್ಗಳ ಅಡಿಯಲ್ಲಿ ಇವತ್ತು FIR ದಾಖಲಾಗಿರುವಂಥದ್ದು. ಭಾಳ ಪ್ರಮುಖವಾಗಿ ಬೆಳಗ್ಗೆಯಿಂದಲೂ ಕೂಡ ಯಾವ ಅಂದರೆ ಅದು BLS ಅಡಿಯಲ್ಲಿ ನಾವು FIR ದಾಖಲು ಮಾಡಬೇಕಾ, CRPCಯಲ್ಲಿ ನಾವು FIR ದಾಖಲು ಮಾಡಬೇಕು ಅನ್ನುವಂತಹ ಒಂದಷ್ಟು ಗೊಂದಲಗಳಿತ್ತು. ಆ ಗೊಂದಲಗಳನ್ನು ಪರಿಹರಿಸೋದಕ್ಕೆ ಕೂಡ FIR ದಾಖಲು ಮಾಡೋದಕ್ಕೆ ಸುಮಾರು 2 ದಿನಗಳ ಕಾಲ ಒಂದು ರೀತಿಯಲ್ಲಿ ವಿಳಂಬವಾದಂತಹ ಧೋರಣೆಯನ್ನು ಅನುಸರಿಸಿದರು. ಇವತ್ತು ಬೆಳಗ್ಗೆ ಅವರು ಒಂದು ಪತ್ರವನ್ನು ಬರೆದು ಲೋಕಾಯುಕ್ತ SP TJ ಉದೇಶ್ ಅವರು ಕೂಡ ಒಂದು ಪತ್ರವನ್ನು ಬರೆದು ಪತ್ರದ ಮೂಲಕವಾಗಿ ಯಾವ ಆದರೆ ಸೆಕ್ಷನ್ ಇದರಲ್ಲಿ BLS ಅಲ್ಲಿ ಹಾಕ್ಬೇಕಂತೇಳಿ ಒಂದು ಸ್ಪಷ್ಟನೆ ಸಹ ಕೇಳಿದರು. ಅಂದರೆ ಲೋಕಾಯುಕ್ತ ADGP ಆಗಿರುವಂತಹ ಮನೀಶ್ ಅವರು ಕೂಡ ಭಾಳ ಸ್ಪಷ್ಟವಾಗಿ ಹೇಳಿದರು, ಮೊದಲಿಗೆ ನ್ಯಾಯಾಲಯ ಕೊಟ್ಟಿರುವಂತಹ ಸೂಚನೆ ಮೇರೆಗೆ CRPC ಅಡಿಯಲ್ಲೇ FIR ದಾಖಲು ಮಾಡಬೇಕು ಅಂತೇಳಿ ಸೂಚನೆ ಕೊಟ್ಟರು. ಯಾವಾಗ ಸೂಚನೆ ಕೊಟ್ಟರು, ಸುಮಾರು ಅಂದರೆ ಈ 2 ಗಂಟೆ ಹಿಂದೆ ಅಷ್ಟೇ ಒಂದು ಸೂಚನೆ ಬಂದಿತ್ತು FIR ದಾಖಲು ಮಾಡಬೇಕು ಅಂತೇಳಿ. ತತ್ಕ್ಷಣದಲ್ಲೇ ಲೋಕಾಯುಕ್ತ SP ಅವರು ಕೂಡ ಕಚೇರಿಯಲ್ಲೇ ಕುಳಿತು ಸುಮಾರು 2 ಗಂಟೆಗಳ ಸುದೀರ್ಘವಾಗಿ FIR ಅನ್ನು ಬರೆಸಿದ್ದಾರೆ. ಸುಮಾರು ಅಂದರೆ ಯಾವೆಲ್ಲ ಅಂಶಗಳ ಉಲ್ಲೇಖ ಮಾಡಬೇಕು ಎಲ್ಲವನ್ನು ಕೂಡ ಈಗಾಗಲೇ FIR ದಾಖಲು ಮಾಡಿದ್ದಾರೆ. ಇನ್ನು ಮುಂದೆ ತನಿಖೆ ಯಾವ ರೀತಿ ಇರುತ್ತೆ ಅನ್ನುವಂಥದ್ದು ಕೂಡ ಈಗ ಭಾಳ ಕುತೂಹಲ ಮೂಡಿಸ್ತಾ ಇರುವಂಥದ್ದು. ಭಾಳ ಸ್ಪಷ್ಟವಾಗಿ ಸಿದ್ದರಾಮಯ್ಯ ನಾಳೆಗೆ ವಿಚಾರಣೆ ಕಳೀತಾರ. ಅವರ ಪತ್ನಿ ನಿಜಕ್ಕೂ ಕೂಡ ಅವರ ಪತ್ನಿಯ ವಿರುದ್ಧ ಇವತ್ತಿನವರೆಗೂ ಎಲ್ಲೂ ಕೂಡ FIR ದಾಖಲಾಗಿರಲಿಲ್ಲ, ಯಾವುದೇ ರೀತಿಯಾದಂತಹ ಕೇಸ್ಗಳು ದಾಖಲಾಗಿರಲಿಲ್ಲ. ಸಿದ್ದರಾಮಯ್ಯನವರ ವಿರುದ್ಧವಾಗಿ ರಾಜಕಾರಣ ವಿಚಾರವಾಗಿ ಬೇರೆ ಬೇರೆ ರೀತಿಯಲ್ಲಿ FIR ದಾಖಲಾಗಿತ್ತು, ಕೇಸ್ಗಳಿತ್ತು, ಅದು ಬೇರೆ ಒಂದು ಕಡೆ. ಆದರೆ ಇವತ್ತು ಅವರ ಕುಟುಂಬದ ಒಂದು ಏನು ಆರೋಪ ಬಂದಿತ್ತು, ಆರೋಪದ ಮೇಲೆ ದಾಖಲಾಗ್ತಾ ಇರುವಂತಹ ಮೊದಲ ಕೇಸ್ ಆಗಿದೆ. ಸೊ ಈಗಾಗಲೇ ಇವತ್ತು ಬೆಳಿಗ್ಗೆ ಕೂಡ 40 ವರ್ಷದ ರಾಜಕಾರಣದಲ್ಲಿ ಇದೇ ಮೊದಲ ಬಾರಿಗೆ ಈ ರೀತಿಯಾದಂತಹ FIR ದಾಖಲಾಗ್ತಾ ಇದೆ. ಎಲ್ಲವನ್ನೂ ಕೂಡ ನಾನು ಫೇಸ್ ಮಾಡ್ತೀನಿ ಅಂತೇಳಿ ಈಗಾಗಲೇ ಸಿದ್ದರಾಮಯ್ಯವರು ಹೇಳಿದರು. ಇದು ಒಂದು ಕಡೆ. ಈಗಾಗಲೇ ತನಿಖೆ ಯಾವ ರೀತಿ ನಡೆಯುತ್ತೆ, ಜೊತೆಗೆ ನಾಳೆಯಿಂದ ಈ ತನಿಖೆಯ ದಿಕ್ಕು ಯಾವ ರೀತಿಯಾಗಿ ಬದಲಾಗುತ್ತೆ, ಜೊತೆಗೆ ಯಾರಲ್ಲೆಲ್ಲ ವಿಚಾರಣೆಗೊಳಪಡಿಸಬೇಕು, ಜೊತೆಗೆ ಯಾವೆಲ್ಲ ಪ್ರಶ್ನೆಗಳು ಸಿದ್ದರಾಮಯ್ಯನವರು ಯಾವ ರೀತಿಯಾಗಿ ಪ್ರಭಾವವನ್ನು ಬೆಳೆಸಿದ್ದಾರೆ. ಈಗಾಗಲೇ 14 ಸೈಟ್ಗಳ ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಪ್ರಭಾವದ ಆಧಾರದ ಮೇಲೇ ಅವರಿಗೆ 14 ಸೈಟ್ಗಳನ್ನ ಕೊಟ್ಟಿದ್ದಾರೆ. ಅಂದರೆ ಈಗಾಗಲೇ ಏನು ದೇವನೂರು ಬಡಾವಣೆಯಲ್ಲಿ ಅವರ ಜಾಗ ಹೋಗಿದೆ, ಆ ಜಾಗಕ್ಕೆ ವಿಜಯನಗರದಲ್ಲಿ ಸೈಟ್ಗಳ ಕೊಟ್ಟಿರೋದ್ರ ಬಗ್ಗೆ ಈಗಾಗಲೇ ಸಾಕಷ್ಟು ದೊಡ್ಡ ಚರ್ಚೆಗಳಾಗಿತ್ತು. ಸೊ ಹೀಗಾಗಿ ಸಿದ್ದರಾಮಯ್ಯರ ಪ್ರಭಾವ ಎಷ್ಟರ ಮಟ್ಟಿಗೆ ವರ್ಕ್ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಈಗ ಲೋಕಾಯುಕ್ತ SP ಅವರು ಕೂಡ ಕೂಲಂಕುಷವಾಗಿ ಒಂದು ತನಿಖೆನ ಮಾಡಬೇಕಾಗತ್ತೆ. ಒಂದಷ್ಟು ಕ್ವಶನ್ಗಳನ್ನು ಕೂಡ ಅವರು ಸಿದ್ಧಪಡಿಸ್ಕೋಬೇಕಾಗತ್ತೆ. ಯಾರ್ಯಾರಿಗೆ ಯಾವ್ಯಾವ ಕ್ವಶನ್ಸನ್ನು ಕೇಳಬೇಕು, ಸಿದ್ದರಾಮಯ್ಯವರ ವಿಚಾರಣೆ ಕರಿಬೇಕಾ, ಮೊದಲಿಗೆ ಈ ಭೂಮಿಯ ಮಾಲೀಕರು ಯಾರಿದ್ರು, ಆದರೆ ದೇವರಾಜರಿಂದ ಮಲ್ಲಿಕಾರ್ಜುನ ಸ್ವಾಮಿ ಅವರಿಗೆ ಈ ಒಂದು ಭೂಮಿ ಬಂದಿತ್ತು. ಸೊ ಹೀಗಾಗಿ ದೇವರಾಜ್ ಅವ್ರನ್ನ ಫಸ್ಟು ವಿಚಾರಣೆಗೆ ಕರೆದು ಅವ್ರಿಗೆ ಯಾವಾಗ ಮಾರಾಟ ಮಾಡಿದ್ರು, ಎಷ್ಟು ಹಣಕ್ಕೆ ಮಾರಾಟ ಮಾಡಿದ್ರು, ಇದರ ಬಗ್ಗೆ ಒಂದಷ್ಟು ಕೂಲಂಕುಷವಾಗಿ ಮೊದಲಿಗೆ ವಿಚಾರಣೆ ಮಾಡ್ತಾರೆ. ತದನಂತರದಲ್ಲಿ CM ಅವರ ಪಾತ್ರ ಎಷ್ಟರ ಮಟ್ಟಿಗಿರುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ಕ್ವಶನ್ಸ್ಗಳನ್ನ ಇದು ಪಡೆದು ಹಿರಿಯ ಅಧಿಕಾರಿಗಳ ಸಲಹೆಯನ್ನು ಪಡೆದು ತದನಂತರದಲ್ಲಿ ಹಾಗೆ ಸಂಪರ್ಕದಲ್ಲಿರಿ, ನಿಮ್ಮನ್ನ ಮತ್ತೆ ಸಂಪರ್ಕ ಮಾಡ್ತೀನಿ. ಮತ್ತೊಂದು ಅಪ್ಡೇಟ್ ಅಲ್ಲ